ಪ್ರಸಾದ ಕಂಡ ಕೊಂಡೊಡೆ ಪ್ರಳಯ ಕಂಡ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಏನು ದೇವರಿಟ್ಟಾನ, ಇವು ಪಂಚ ಪ್ರಸಾದಗಳಿವೆ. ಏನು ಕಣ್ಣಿಗೆ ಕಾಣುವ ರೂಪ ಪ್ರಸಾದ, ಕಿವಿಗೆ ಬೀಳುವ ಶಬ್ದ ಪ್ರಸಾದ, ನಾಲಿಗೆಗೆ ಏನು ರುಚಿಸ್ತಿಯಲ್ಲ, ಇವೆಲ್ಲ ಪ್ರಸಾದಗಳಿವೆ. ಈಗ ಒಂದು ಹಾಲು ಇರ್ತೈತಿ, ಹಾಲು ನೀನು ದೇವರಿಗೆ ತೋರಿಸಿದಿ ಅಂದ್ರ ಅವನಿಗೆ ನೈವೇದ್ಯ ಮಾಡ್ತಿಲ್ಲ, ರೂಪ ಪ್ರಸಾದ ಇದು. ಅವನಿಗೆ ತೋರಿಸಿದು ನಂದಲ್ಲಪ್ಪ, ಇದು ನಿಂದು, ನೀ ಕೊಟ್ಟ ಪ್ರಸಾದ ಅಂತ ನೀ ಸ್ವೀಕಾರ ಮಾಡ್ತೀಯಲ್ಲ, ರುಚಿ ಪ್ರಸಾದ. ಇದು ದೇವನದಂತ ಸ್ವೀಕಾರ ಮಾಡಿದ ಮೇಲೆ ತೃಪ್ತಿ ಆಗ್ತೈತಲ್ಲ, ಅದು ತೃಪ್ತಿ ಪ್ರಸಾದ, ಆನಂದದ ಪ್ರಸಾದ. ಏನು ಕೆಲಸ ಮಾಡ್ತೀಯಲ್ಲ, ದಿವಸ ಕೆಲಸ ಮಾಡುವಾಗ ದೇವನೇ ಇದು ರುಚಿ ಪ್ರಸಾದ. ಕೆಲಸ ಏನ್ ಮಾಡಾಕತ್ತೀನಲ್ಲ, ಮಾಡುವ ಪ್ರತಿಯೊಂದು ಕೆಲಸಗಳು ನಿನಗೆ ಅರ್ಪಿಸಾಕತ್ತೀನಿ, ಇದು ರುಚಿ ಪ್ರಸಾದ. ಮತ್ತು ಬಂದ ಫಲ ನಿನಗೆ ಅರ್ಪಿಸಿ ನಾನು ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಕಾರ್ಯ ಮಾಡ್ತೀನಲ್ಲ, ರೂಪ ಪ್ರಸಾದ. ಅದರಿಂದ ಬಂದ ಫಲ ತಗೊಂತೀನಲ್ಲ, ಅದು ರುಚಿ ಪ್ರಸಾದ. ಆನಂದ ಆಗ್ತೈತಲ್ಲ, ತೃಪ್ತಿ ಪ್ರಸಾದ. ಜೀವನವೇ ಒಂದು ಪ್ರಸಾದ. ಇದು ಯಾಕೆ ದುಃಖ ಆಗೈತಿ ಅಂದ್ರೆ, ನಾನು ಅನುಭವಿಸುವುದೆಲ್ಲ ನಂದ ಅಂತ ತಿಳ್ಕೊಂಡಿದ್ದಕ್ಕೂ ದುಃಖ ಆಗೈತಿ ಅಷ್ಟ. ಇದು ಅನುಭವಿಸುವ ಪ್ರತಿ 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 ಅನ್ನದಗಳು ಸಹಿತ ನೀವು ದೇವಸ್ಥಾನದೊಳಗೆ ಹೋದಾಗ ಒಂದು ಅನ್ನದ ಕಾಳು ಬಿದ್ದಿತ್ತಂದ್ರ ಹೆಂಗ ಅದನ್ನ ತಗೊಳ್ಳಾರ್ದಂಗ್ ಕೆಡಿಸ್ಲಾರ್ದಂಗ್ ಹಣಿಗೆ ಹಚ್ಕೊಂಡು ಇದು ದೇವ್ರ ಪ್ರಸಾದ ಅಂತ ಉಣ್ತೀರಲ್ಲ, ಹಂಗ ಬದುಕಿನ ಪ್ರತಿಯೊಂದು ಕ್ಷಣಗಳಲ್ಲಿ ನನ್ನ ತಟ್ಟೆಯಲ್ಲಿ ಬಿದ್ದ ಪ್ರಸಾದ ಇದು ದೇವನದು, ನಂದಲ್ಲ ಅನ್ನುವ ಭಾವದಿಂದ ಬದುಕಿ ಬಿಟ್ಟರೆ ದುಃಖವೇ ಬರುವುದಿಲ್ಲ ಜೀವನದೊಳಗ. ಇದು ಪ್ರಸಾದ. ಕ್ಷಣ ಇದು ಗೊತ್ತಿರ್ಬೇಕು, ಭಗವಂತನೇ ನಾ ಏನ್ ಅನುಭವಿಸಕತ್ತೀನಲ್ಲ, ಇದು ನೀ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡಿರ್ಬೇಕಷ್ಟೆ. ಗುಹೇಶ್ವರ ಕಂಡ ಇರಲು ಭ್ರಾಂತಿ ಕಂಡ. ಭ್ರಾಂತಿ ಇದರ ಅರ್ಥ ಇರುವುದು ಸತ್ಯ, ದಿವ್ಯಮಯ ಐತಿ ಜಗತ್. ಜಗತ್ತಿನೊಳಗೆ ಏನೇನೈತಿ ಅದೆಲ್ಲ ದಿವ್ಯವಾಗೈತಿ, ಆದ್ರೆ ನನ್ನ ಕಣ್ಣಿಗೆ ಗೊತ್ತಿಲ್ಲ, ಬರೀ ಭ್ರಾಂತಿ ಕಾಣಕ. ಭ್ರಾಂತಿ ಇದರ ಅರ್ಥ ಸುಮ್ನೆ ಸಾದಾ ಹೇಳ್ಬಿಡ್ತೀನಿ ನಿಮ್ಗೆ. ಭ್ರಾಂತಿ ಇದರ ಅರ್ಥ ಏನು ಅಂದ್ರ, ಇರುವುದೊಂದು ನೀ ತಿಳ್ಕೊಂಡಿದ್ದು ಇನ್ನೊಂದು. ಉದಾಹರಣೆ ಅಂದ್ರ, ಈಗ ಸಾಯಂಕಾಲ ಎಲ್ಲೋ ಹೋಗ್ತಿರ್ತೀರಿ, ಹೋಗುವಾಗ ಒಂದು ಹಿಂಗ ಹಗ್ಗ ಬಿತ್ತಿರ್ತೈತಿ, ಯಪ್ಪ ಹಾವು ಅಂತ ಅಂದಿರಿಲ್ಲ, ಅಲ್ಲಿ ಐತೇನು? ಮತ್ ಭಯ ಆಗಿ ಬೆವರೆಲ್ಲ ಬಂದೈತೆ ಇಲ್ಲ? ಸುಳ್ಳೇನು? ಬೆವರು ಬಂದಿದ್ದು ಸುಳ್ಳಿಲ್ಲ, ಭಯ ಆಗಿದ್ದು ಸುಳ್ಳಿಲ್ಲ, ಮತ್ ಐತೇನು? ಇಲ್ಲ. ಅಂದ್ರ ಇರುವ ಹಗ್ಗದಲ್ಲಿ ಇಲ್ಲದ ಹಾವಿನ ಭಾಸ ಆಗ್ತೈತಲ್ಲ, ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಅಂದ್ರೆ ಇರುವುದೇನೈತಿ? ಹಗ್ಗ. ತಿಳ್ಕೊಂಡಿದ್ದೇನು? ಹಾವು. ಇಡೀ ಜಗತ್ತಿನ ಕಲ್ಪನೆಯೊಳಗೆ ಏನಾಗೈತಿ, ಯಾಕೆ ದುಃಖ, ಯಾಕೆ ನಮಗ್ ಸಮಸ್ಯೆ ಆಗೈತಿ ಅಂದ್ರ, ಇರುವುದೊಂದು, ನಾವು ತಿಳ್ಕೊಂಡಿದ್ದು ಇನ್ನೊಂದು. ಈಗ ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ, ಒಂದು ವಾಟ್ಸಪ್, ಒಂದು ಸ್ಟೇಟಸ್, ಒಂದು ಯಾರೋ ವಿಡಿಯೋ ಇಟ್ಟು ಬಿಟ್ಟಿರ್ತಾರೆ ನಿಮಗೆ. ಅವ್ರು ಯಾರು ಏನೋ ಎಂತ ವಿಡಿಯೋ ಗೊತ್ತಿಲ್ಲ, ಇವತ್ತೊಂದೊಂದು ಕಮೆಂಟ್ ಬರ್ದ್ನ ಅದಕ್ಕೆ ಸತ್ಯ ಗೊತ್ತೈತೆ ನನಗ, ಅದು ಇರುವುದೊಂದು, ನಾನ್ ತಿಳ್ಕೊಂಡು ಬರ್ದಿದ್ದು ಇನ್ನೊಂದು. ಇದು ಭ್ರಾಂತಿ. ಇದು ಯಾರೋ ವಿಡಿಯೋ, ಈಗ ಒಬ್ಬ ಕ್ರಿಕೆಟ್ ನಡೆದಿರ್ತೈತಿ, ಎಲ್ಲಿ? ವಾನ್ಖೇಡ್ ಸ್ಟೇಡಿಯಂದಾಗ. ಒಬ್ರು ಯಾರೋ ಒಂದು ಬಾಲಿಗೆ ಔಟ್ ಆದ್ರು, ಇವ ಇಲ್ಲಿ ಕುಂತೇನ, ಅಲ್ಲಿ ಆಟ ನಡೆದಿದ್ದು ವಾನ್ಖೇಡ್ ಸ್ಟೇಡಿಯಂನ್ಯಾಗ, ಇವ ಕುಂತಿದ್ದು ಕಬ್ಬಿನ ಪಡದಾಗ. ಇನ್ಕೋ ಖೇಲ ನೈ ಆತ ಅಂತಾನ, ಇವನಿಗೆ ಆಡಾಕ್ ಬರುದಿಲ್ಲ ಅಂತ. ಸೊ ಐ ಡೋಂಟ್ ಸೇ ದಟ್ ಯುವರ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಬಟ್ ಯು ಆರ್ ನಾಟ್ ಎಲಿಜಿಬಲ್ ಟು ಮೇಕ್ ದಟ್ ಸ್ಟೇಟ್ಮೆಂಟ್. ನೀ ಹೇಳಿದ ತಪ್ಪಂತಲ್ಲ, ನಿನಗ ಅರ್ಹತೆ ಇಲ್ಲ ಆ ಸ್ಟೇಟ್ಮೆಂಟ್ ಹೇಳಕ್ಕಂತ. ಯಾಕಂದ್ರ ಒಂದು ಬಾಲ್ ಹಾಕಿದ್ರ ಒಂದು ಕಿಲೋಮೀಟರ್ಗೆ ಎಷ್ಟು ಅದು ಪರ್ ಅವರ್ 90 ಸ್ಪೀಡ್ನೊಳಗೆ ಬರ್ತಿರ್ತೈತಲ್ಲ, 90-100 ಸ್ಪೀಡ್ನೊಳಗೆ ಒಂದು ಬಾಲ್ ಬಂದ್ರ ಅವ್ರಿಗೆ 1 ಸೆಕೆಂಡ್ 2 ಸೆಕೆಂಡ್ ಸಹಿತ ಜಡ್ಜ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಕುಂತಿವ ಎಲ್ಲನೈ ಆತ ಇಸ್ಕೊಂತಿರ್ತ. ಯಾರೋ ಏನೋ ಮಾಡ್ತಾರ, ಯಾರೋ ಒಂದು ಸ್ಟೇಟ್ಮೆಂಟ್ ಹಾಕ್ತಾರ, ಇದೆಲ್ಲ ಎಷ್ಟು ಜನರು ಇದಕ್ಕೆ ಬಲಿಯಾಗ್ಯಾರ ಹೇಳ್ರಿ. ಯಾರ್ದೋ ಒಂದು ವಿಡಿಯೋ, ಯಾರ್ದೋ ವಾಟ್ಸಪ್ ಫೋಟೋ, ಅದಕ್ಕೆ ನಾವು ಸುಮ್ಮ ಕುಂತ್ ಖಾಲಿ ಕುಂತ್ ಕಮೆಂಟ್ಸ್ ಬರ್ದು ಎಷ್ಟು ಮಂದಿ ಜೀವನ ಹಾಳಾಗಿದೆ ಇದ್ರಿಂದ. ಇದು ಗೊತ್ತಾಗ್ಬೇಕಲ್ಲ ನಮಗ. ಅಂದ್ರ ಮನುಷ್ಯ ಎಷ್ಟು ಕ್ರೂರಿ ಆಗ್ಯಾನಂದ್ರ,
ಇನ್ನೊಬ್ಬರ ನೋವನ್ನ ಸೆಲೆಬ್ರೇಟ್ ಮಾಡುವಷ್ಟು ವಿಕೃತ ಮನಸ್ಸು ನಮ್ಮದಾಗಿದೆ. ಎಂದೂ ಇನ್ನೊಬ್ಬರ ನೋವನ್ನ ಸೆಲೆಬ್ರೇಟ್ ಮಾಡುವಂತ, ಆಚರಿಸುವಂತ ವಿಕೃತ ಮನಸ್ಸುಗಳು ನಮ್ಮದಾಗಬಾರ್ದು. ಗೊತ್ತಿರ್ಬೇಕಲ್ಲ ಸತ್ಯ ಯಾವುದು ಅಂತ. ಈ ವಿಜಯದಶಮಿ ದಿವಸ ಇವ್ರನ್ನ ಸುಡ್ತಾರ ನೋಡು, ಅದು ಇವನ್ನ ಯಾರು ರಾವಣನ್ ಸುಡ್ತಾರಲ್ಲ. ನಮ್ ಕಡೆ ನಾರ್ತ್ ಕಡೆ ಬಾಳ ಐತದ. ವಿಜಯದಶಮಿ ದಿವಸ ರಾವಣನ್ ಸುಡ್ತಾರಲ್ಲ, ಅವ ರಾವಣ ಸುಡಾಕತ್ತಿದ್ರು, ಎಲ್ಲರೂ ನಿಂದಿರ್ಸಿದ್ರು ಅದ್ರದ್ದು ಒಂದ್ ಮೂರ್ತಿ ಮಾಡಿ. ಅವ ರಾವಣಂದ, ಏನೋ ಯಪ್ಪ ನನಗ್ ವರ್ಷ ಸುಡ್ತೀರಿ, ನಾನು ಸೀತೆ ಕರ್ಕೊಂಡ್ ಹೋಗಿದ್ದು ಒಂದ್ಸಲ, ಅದು ಅಕ್ಕಿನ ಅಶೋಕ್ ಒಂದಾಗ ಇಟ್ಟಿನಿ, ಮುಟ್ಟಿಲ್ ಸಹಿತ ನಾನು ಒಂದ ಸಲ ಕರ್ಕೊಂಡ್ ಹೋಗಿನಿ, ಇನ್ನೂ ಸುಡೋದ್ ಬಿಡುವಲ್ರಿ ನನಗ. ಆ ಸುಡೋರು ಸುಡ್ರಿ, ಪ್ರಶ್ನೆ ಇಲ್ಲ. ನೀವೇನ್ ನೆರೆದಿರಲ್ ಜನ, ಸುಡ್ರಿ, ನನಗೇನ್ ಸುಡ್ಬಾಡ್ರಿ ಅಂತಿಲ್ಲ. ನಿಮ್ಮೊಳಗ್ ಖರೆ ರಾಮ್ ಅನ್ನೋರು ಯಾರದ್ರಿ, ಅವ್ರ ಎದ್ದು ಬಂದು ಸುಡ್ರಿ ನನಗ. ರಾಮ್ ಅನ್ನೋರು ಇದ್ರ ಬಂದು ಸುಡ್ರಿ. ಸಾಧ್ಯ ಐತೇನಿತ್ತು ಅಂದ್ರೆ ಎಲ್ಲಾ ವ್ಯಕ್ತಿಗಳಲ್ಲಿ ಸ್ವಲ್ಪ ಹೆಚ್ಚ ಸ್ವಲ್ಪ ಕಡಿಮೆ ಇರ್ತಾವ. ಮನುಷ್ಯ ಗೊತ್ತಿರ್ಬೇಕಲ್ಲ ಇದು ಯಾವುದು ಸತ್ಯ ಯಾವುದು ಅಸತ್ಯ. ಅಂದ್ರೆ ಒಂದು ಸಣ್ಣ ಕಮೆಂಟ್ ಎಷ್ಟು ಮನುಷ್ಯನಿಗೆ, ಯಾಕಂದ್ರ ಮನಸ್ಸಿಗೆ ನೋವು ಮಾಡಿಬಿಡ್ತದೆ ಎಷ್ಟೋ ಮಂದಿಗೆ. ಒಂದು ಸೂಫಿ ಇದ್ದ, ಸೂಫಿ ಅವನ ಹೆಸರೇನು ಅಂದ್ರ, ಸೂಫಿ ಫಕೀರ್ ಇದ್ದ ಒಬ್ಬ. ಅವನ ಹೆಸರು ಮನ್ಸೂರ್ ಅಂತ ಹೇಳಿ. ಅವ್ರ ಗುರುಗಳು ಜುನೈದ ಅಂತ. ಅವ್ರ ಹೆಸರೇನು ಮನ್ಸೂರ್, ಅವ್ರ ಗುರುಗಳ ಹೆಸರು ಜುನೈದ. ಅವರು ಸೂಫಿಗಳು ಬಹಳ ದಿಲ್ದಾರ್ ಮನುಷ್ಯರು. ಅವ ಏನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಅದು ಧರ್ಮಕ್ಕೆ ವಿರುದ್ಧ ಆಗ್ತೈತೆ ಅಂತ ಹೇಳಿ ಅಲ್ಲಿಯ ರಾಜ ಅವನಿಗೊಂದು ಶಿಕ್ಷೆ ಕೊಟ್ಟ. ಗುರುಗಳು ಹೇಳಿದ್ರು, ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ತಿಳಿದಿಯಲ್ಲ, ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಜುನೈದ್ ಕೇಳ್ತಿದ್ದಿಲ್ಲ. ನನ್ನ ಸತ್ಯ ಏನ್ ಇದರೊಳಗೆ ಬಂದೈತಿ ಅದು ನಾಲಿಗೆ ಮೇಲಿಂದ ಹೇಳವನ ನಾನಂತ ಹೇಳ್ತಿದ್ದ ಮನ್ಸೂರ್. ಗುರುಗಳು ಹೇಳಿದ್ರು ಕೇಳಿಲ್ಲ. ಅವನಿಗೇನಾಯ್ತು ಅಂದ್ರೆ ಶಿಕ್ಷೆ ಆಯ್ತು. ಏನ್ ಶಿಕ್ಷೆ ಆಯ್ತು ಅಂದ್ರ, ಅವನಿಗೆ ಕಲ್ ತಗೊಂಡು ಹೊಡ್ಕೊಂತ, ಊರಾಗಿಂದ ಕಲ್ ತಗೊಂಡು ಹೊಡ್ಕೊಂತ ಅವನಿಗೆ ಹೋಗಿ ಗಲ್ ಶಿಕ್ಷೆ ಆಗ್ಬೇಕು ಅಂತ ಮನ್ಸೂರ್. ಅವನಿಗೆಲ್ಲರೂ ಕಲ್ ತಗೊಂಡು ಹೋಗ್ಯಾಕತ್ತಿದ್ರು. ಜನ ಕಲ್ ತಗೊಂಡು ಒಗಿತಿದ್ರು, ಫಕೀರ ಸಂತ ಮನ್ಸೂರ್ ನಗುತ್ತಿದ್ದ. ಎಲ್ಲರೂ ಕಲ್ ತಗೊಂಡು ಒಗಿತಿದ್ರು, ಈತ ನಗುತ್ತಿದ್ದ. ಗುರುಗಳು ನೋಡಿದ್ರು, ಮತ್ತೆ ಎಲ್ಲರೂ ಒಗ್ಯಾಕತ್ತಾರಲ್ಲಪ್ಪ, ನಾನು ಬಿಟ್ಟಿನಿ ಅಂತ ತಿಳ್ಕೊಂಡು, ಊರನ್ನ ಮಂದಿ ಅಂದಾರ ಅಂತ ತಿಳ್ಕೊಂಡು ಕಲ್ಲು ಒಗಿಬಾರ್ದಂತ ಹೂವ ಒಗದ್ರಿ ಎರಡು. ಮನ್ಸೂರ್ ಅಳಾಕ್ ಶುರು ಮಾಡುದು. ಜನರು ಕಲ್ಲು ಒಗಿತಿದ್ರು, ಕಲ್ಲು ಒಗದಾಗ ಮನ್ಸೂರ್ ನಗುತ್ತಿದ್ದ. ಗುರುಗಳು ಎರಡು ಹೂವ ಒಗದಿದ್ರು, ಅಳಾಕ್ ಶುರು ಮಾಡಿದ್ರು. ಅಲ್ಲಿದ್ದವ್ರೊಬ್ರು ಕೇಳಿದ್ರ ಅವನಿಗೆ ಮನ್ಸೂರ್, ಅಲ್ಲ ಇಡೀ ಊರಿನ ಜನ ನಿನಗ್ ಕಲ್ಲು ಒಗ್ಯಾಕತ್ತಾರ, ಅವಾಗ ನಗುತ್ತಿದ್ದಿ, ಸುಮ್ಮನೆ ಒಬ್ಬ ಸಂತ ಗುರು ನಿನಗೆ ಎರಡ ಹೂವ ಹಿಂಗ್ ಕಾಣ್ಲಾರ್ದಂಗ ಒಗದಾನ, ಅಳಾಕತ್ತಿಯಲ್ಲೋ ಅಂತ. ಊರನ್ ಜನ ಕಲ್ಲು ತಗೊಂಡ್ ಹೋಗದಾಗ ಯಾಕೆ ನಕ್ಕಿ, ಗುರುಗಳು ಎರಡ ಹೂ ಒಗದ್ರು ಅಳಾಕತ್ತಿಯಲ್ಲ. ಊರನ್ ಜನ ಕಲ್ಲು ಒಗದ್ರು ಸಹಿತ ನಾ ಯಾಕೆ ನಗತಿದ್ದೆ ಅಂದ್ರ, ಅವು ತಿಳುವಳಿಕೆ ಇಲ್ಲದ್ದು ಅದಾವ. ತಿಳುವಳಿಕಿಲ್ಲಾರದವ್ರು ಕಲ್ಲು ಒಗದ್ರು ಸಹಿತ ನೋವಾಗುವುದಿಲ್ಲ. ತಿಳುವಳಿಕೆ ಇದ್ದವ್ರು ಒಂದು ಹೂವು ಒಗದ್ರು ಸಹಿತ ಮನಸ್ಸಿಗೆ ನೋವು ಆಗ್ತೈತಿ, ಅದಕ್ಕೆ ಅಳಾಕತ್ತೀನಿ. ತಿಳುವಳಿಕೆ ಇದ್ದವ್ರು ಕಂಪ್ಲೇಂಟ್ ಮಾಡ್ತಾರಲ್ಲ, ತಮ್ಮ ಒಪಿನಿಯನ್ಸ್ ಬರೀತಾರಲ್ಲ, ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಸತ್ಯ ಅನ್ನೋದೇನಿದೆ, ಸತ್ಯ ಅದು ಗೊತ್ತಿರಬೇಕಾಗ್ತದೆ. ಸುಮ್ಮನೆ ವಿ ಶುಡ್ ನೆವರ್ ರೈಟ್ ಅವರ್ ಒಪಿನಿಯನ್ಸ್. ಅದಕ್ಕೆ ಮೊಬೈಲ್ನೊಳಗೆ ಕಮೆಂಟ್ ಬರೆಯೋದು ಅದೆಲ್ಲ ಮಾಡ್ತೀವಿ ನಾವು. ಎಷ್ಟು ವೇಸ್ಟ್ ಆಫ್ ಟೈಮ್. ಸುಮ್ನೆ ಇನ್ನೊಬ್ಬರ ಬಗ್ಗೆ ನಮಗ್ ಗೊತ್ತೈತೇನೋ, ಇಲ್ಲ, ಇಲ್ಲದ ವಿಷಯವನ್ನ ನಾವು ಗೊತ್ತಿರುವಂಗ್ ಬರೀತಿರ್ತೀವಿ ನೋಡ್ರಿ. ಒಬ್ರು ಯಾರೋ ಒಂದ್ ಮನ್ಯಾಗ ಆಕಳ ಕಳು ನಮ್ದು ಹೆಂಗಾಗೈತಿ ಅಂದ್ರ, ನಮ್ಮ ಈ ಘರ್ಷಣೆಗಳು, ಹೋರಾಟಗಳು, ಸಂಘರ್ಷಗಳು, ಹೊಡೆದಾಟ ಬಡದಾಟ, ಕಮೆಂಟ್ಸ್ ಹೆಂಗಾಗೈತಿ ಅಂದ್ರ, ಈಗೊಬ್ರು ಒಂದ್ ಮನೇನ ಆಕಳ ಕಳು ಮಾಡಿದ್ರು, ಒಂದ್ 4 ಮಂದಿ ಕಾಡ್ರಿ ರಾತ್ರಿ ಕಳು ಮಾಡ್ಕೊಂಡ್ ಹೋದ್ರಂತ. ಬಟ್ ಕಳ್ತನ ಅವ್ರು ಬಹಳ ಜಾಣ್ರಿದ್ರು, ಅಂದ್ರೆ ಪ್ರಾಕ್ಟೀಸ್ ಬಾಳ ಇತ್ತು ಅವ್ರಿಗೆ. ಅವ್ರು ಏನ್ ಮಾಡಿದ್ರು ಅಂದ್ರ, ಆಕಳ ಕಳು ಮಾಡ್ಕೊಂಡ್ ಹೋದ್ರು. ಅವ್ರ ಮಂದಿ ಬೆನ್ ಹತ್ತದ್ರಿ ಇನ್ನು ಮನಿಯವ್ರು. ಒಂದ್ ಸರ್ಕಲ್ ಹೋದ ಕೂಡಲೇ 4 ಮಂದಿ ಇದ್ರಲ್ಲ, ಇಬ್ರು ಆಕಳ ಹುಡ್ಕೊಂಡು ಒಂದ್ ದಾರಿಗೆ ಹೋದ್ರು, ಇಬ್ರು ಆಕಳ ಕೊಳ್ಳನ ಗಂಟಿ ಬಿಚ್ಕೊಂಡು ಇನ್ನೊಂದ್ ದಾರಿಗೆ ಓಡಿದ್ರು. ಅವ್ರ ಮನಿಯವ್ರು ಬಂದ್ರಲ್ಲ, ಆಕಳ ಕಡೆ ಓಡ್ಲಿಲ್ಲ, ಗಂಟಿ ಶಬ್ದದ ಕಡೆ ಓಡಾಕತ್ರು. ಹಂಗ ನಾವ್ ಯಾಕಡೆ ಓಡಾಕತ್ತೀವಿ ಅಂದ್ರ, ಸತ್ಯ ಅನ್ನೋ ಆಕಳನ್ನು ಬಿಟ್ಟಿವಿ, ಅದು ಯಾಕಡೆ ಹೋಗೈತೆ ಅನ್ನ
ಬರೇ ಗಂಟಿ ಶಬ್ದಕ್ಕೆಲ್ಲ ಬಡದಾಡಕತ್ತಂಗ ನಮ್ಮ ಹೋರಾಟಗಳು ಸಂಘರ್ಷಗಳು ನಡೆದಾವ. ಸತ್ಯ ಕಾಣುವಲ್ದು ನಮಗಷ್ಟೇ. ನಮ್ಮ ಹೋರಾಟಗಳೆಲ್ಲ ಗಂಟಿ ಶಬ್ದ ಇದ್ದಂಗ ಅಷ್ಟೆ. ಅದಕ್ಕೆ ಸತ್ಯ ಗೊತ್ತಾಗಬೇಕಲ್ಲ ಮನುಷ್ಯನಿಗೆ. ಈಗ 4 ಜನ ಕಣ್ಣಿಲ್ಲಾರ್ದವ್ರಿದ್ರು. 4 ಜನ ಕಣ್ಣಿಲ್ಲಾರ್ದವ್ರು ಒಂದು ಆನೆಗೆ ಮುಟ್ಟಿದ್ರು. ಆನೆ ಬಾಲ ಹಿಡ್ದಪ್ಪ ಹಗ್ಗಿದ್ದಂಗ ಐತಂದ, ಕಾಲ್ ಮುಟ್ಟದವ ಕಂಬ್ ಇದ್ದಂಗ ಐತಂದ, ಹಟ್ಟಿ ಮುಟ್ಟದವ ಡ್ರಮ್ ಇದ್ದಂಗ ಐತಂದ, ಕಿವಿ ಮುಟ್ಟದವ ಬಾಳಿ ಎಲಿ ಇದ್ದಂಗ ಐತಂದ. ಅವ್ರು ಹೇಳಿದ್ದು ಸತ್ಯ ಸುಳ್ಳೇನು? ಖರೆ. ಖರೆ ಏನು? ಸುಳ್ಳು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಪಾರ್ಷಿಯಲಿ ಟ್ರೂ, ಪಾರ್ಷಿಯಲಿ ಫಾಲ್ಸ್. ಸ್ವಲ್ಪ ಖರೆ ಐತಿ, ಸ್ವಲ್ಪ ಸುಳ್ಳು ಐತಿ ಅಷ್ಟೆ. ಈಗ ನಾವೊಂದು ಸ್ಟೇಟ್ಮೆಂಟ್ ಮಾಡ್ತೀವಿ, ಏನು ಅಂದ್ರ ಭಾರತದೊಳಗೆ ಬಹಳ ಅಪ್ರಾಮಾಣಿಕರದಾರ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರ ಇದು ಖರೆ ಏನು? ಸುಳ್ಳೇನು? ಎಲ್ಲೋ ಒಬ್ಬ ಅಧಿಕಾರಿ ಪೇಪರ್ನಾಗ ಓದಾಕತ್ತಿದ್ದು ಒಂದ್ ದಿವ್ಸ, ಅವನ್ ಟೇಬಲ್ ಮೇಲೆ ಬರ್ದಿಟ್ಟಾನಂತ, ದಯವಿಟ್ಟು ನನ್ನ ಆಫೀಸಿಗೆ ಬಂದವರು ಲಂಚ ಕೊಡಬೇಡಿ, ನಾನು ಲಂಚವನ್ನೇ ಸ್ವೀಕರಿಸುವುದಿಲ್ಲ ಅಂತ. ಇಟ್ ಈಸ್ ಟ್ರುತ್. ಅಂದ್ರೆ ಸ್ವಲ್ಪ ಖರೆ ತೋಳಾರ್ದವ್ರು ಇಲ್ಲೇನು ಅದ? ಅಂದ್ರೆ ಸ್ವಲ್ಪ ಖರೆ ಸ್ವಲ್ಪ ಸುಳ್ಳ. ಈಗ ನಾನು ಹೇಳಿದೆ, ನೀವು ಇಲ್ಲೆಲ್ಲ ಕುಂತವ್ರು ನೀವು ಬೆಳಿಗ್ಗೆ ಪಾದಯಾತ್ರಕ್ಕೆ ಬರ್ತೀರಿ, ಸಾಯಂಕಾಲ ಪ್ರವಚನಕ್ಕೆ ಬರ್ತೀರಿ, ನೀವು ಬಹಳ ಒಳ್ಳೆಯವರು ಅಂತ ನಾ ಹೇಳಿದೆ. ಆದ್ರೆ ಪಾದಯಾತ್ರೆ ಪ್ರವಚನ ಮುಗಿದ್ಮೇಲೆ ಐ ಕಾಂಟ್ ಸೇ, ವೆರಿ ಡಿಫಿಕಲ್ಟ್ ಟು ಸೇ. ಅಂದ್ರೆ ಯಾವ್ದು ಖರೆ ಯಾವ್ದು ಸುಳ್ಳ ಅಂತ ಹೇಳುದು ಬಹಳ ಕಷ್ಟ ಐತೆ ಅಷ್ಟ. ಈಗ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳುದು ತುಂಬಾ ಕಷ್ಟ ಆಗ್ತದೆ. ಒಂದು ಕಪಲ್, ಒಂದ್ ಜೋಡಿ ಇತ್ತು, ಗಂಡ ಹೆಂಡತಿ. ಆ ಹೆಂಡತಿ ಮದುವೆ ಆಗಿತ್ತು. ಹೆಂಡತಿ ಗಂಡಕ್ ಪ್ರಶ್ನೆ ಮಾಡ್ಲಂತ, ಮದುವೆ ಆದ ಒಂದ್ 2-3 ವರ್ಷ ಆಗಿತ್ತು. ಅಕ್ಕಿ ಒಂದ್ ದಿವ್ಸ ಪ್ರಶ್ನೆ ಮಾಡ್ಲಂತ ಗಂಡಗ್, ಅಲ್ಲ ನನಗೆ ಯಾವಾಗ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಎಂಗೇಜ್ಮೆಂಟ್ ಆದ್ಮೇಲೆ ನೀವು ನನ್ನ ಬರ್ತ್ಡೇ ಗಿಫ್ಟ್ ತಂದು ಕೊಡ್ತಿದ್ರಿ, ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ರಿ, ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ರಿ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಗಾರ್ಡನ್ಗೆ ಕರ್ಕೊಂಡು ಹೋಗ್ತಿದ್ರಿ. ಈಗ ಮದುವೆ ಆದ್ಮೇಲೆ ಒಮ್ಮೆರೆ ಒಂದರ ಗಿಫ್ಟ್ ಕೊಟ್ರಿ ಅನ್ನಿ. ಅವಾಗ ಅವ ಯಜಮಾನಂದ, ಹುಚ್ಚಿ, ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ. ಪ್ರಚಾರ ಎಲೆಕ್ಷನ್ಗಿಂತ ಮೊದಲು. ಎಲೆಕ್ಷನ್ ಆದ್ಮೇಲೆ ಯಾರು ಪ್ರಚಾರ ಮಾಡೋದಿಲ್ಲ. ಅದು ಎಲೆಕ್ಷನ್ ಮೊದಲಿತ್ತು, ಅವಾಗೆಲ್ಲ ಪ್ರಚಾರ ಬಾಳ ಮಾಡಿವಿ. ಈಗೆಲ್ಲ ಎಲೆಕ್ಷನ್ ಮುಗ್ದೈತಿ, ಈಗೇನ್ ಪ್ರಚಾರ ಇಲ್ಲ. ಮಾಡಿಲ್ಲೇನು? ಬಿಟ್ಟನಾಗ್ಲಿ. ಈಗ ಯಾವ್ದು ಖರೆ ಯಾವ್ದು ಸುಳ್ಳು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಅದಕ್ಕೆ ನಮಗ್ ಗೊತ್ತಿರಬೇಕು, ವಿ ಆರ್ ನಾಟ್ ದಿ ಲವರ್ಸ್ ಆಫ್ ಟ್ರೂತ್, ವಿ ಆರ್ ಲವರ್ಸ್ ಆಫ್ ಒಪಿನಿಯನ್ಸ್. ಅದಕ್ಕೆ ನಾವೇನಾಗ್ಬೇಕು ಅಂದ್ರೆ ಸತ್ಯವನ್ನ ಪ್ರೀತಿಸಬೇಕೆ ಹೊರತು ಅಭಿಪ್ರಾಯಗಳನ್ನ ಪ್ರೀತಿಸುವರಾಗಬಾರ್ದು. ಜಗತ್ತಿನೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ. ಈ ಜಗತ್ತನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸೃಷ್ಟಿಯನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನನ್ನು ನಾನು ಬದಲಾವಣೆ ಮಾಡಿಕೊಂಡು ಬದುಕಬೇಕಾಗ್ತದೆ. ಮನುಷ್ಯನ ಬದುಕು ಒಂದು ಶಾಂತಿ ಸಮಾಧಾನದ ಬದುಕಾಗಬೇಕಾದ್ರೆ ಅವ ಸೃಷ್ಟಿಯನ್ನ ಬದಲಿಸಬೇಕಂತಿಲ್ಲ. ಏನು ಬದಲಿಸ್ಲಿಕ್ಕೆ ಆಗ್ತೈತಿ ಸೃಷ್ಟಿಯೊಳಗೆ? ಈ ಖಾರ ಐತಿ, ಮೆಣಸಿನಕಾಯಿ ಖಾರ ಬದಲಿಸ್ಲಿಕ್ಕೆ ಆಗತ್ತ? ಹುಣಚಿ ಹುಳಿ ಬದಲಿಸ್ಲಿಕ್ಕೆ ಆಗ್ತೈತಿ? ಏನು ಬದಲಿಸ್ಲಿಕ್ಕೆ ಆಗೋದಿಲ್ಲ ನಮಗ. ಸೃಷ್ಟಿಯನ್ನ ಬದಲಿಸ್ಲಿಕ್ಕೆ ಆಗೋದಿಲ್ಲ. ಸೃಷ್ಟಿಯನ್ನು ನೋಡುವ ನಮ್ಮ ದೃಷ್ಟಿ ಬದಲಾಗಬೇಕು. ಇಲ್ಲಿ ಸೃಷ್ಟಿಯನ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಸೃಷ್ಟಿಯನ್ನು ನೋಡುವ ನಮ್ಮ ದೃಷ್ಟಿ ಬದಲಾಯಿಸಬೇಕು. ಸಂಬಂಧಗಳು ಬದಲಾಯಿಸ್ಲಿಕ್ಕಾಗೋದಿಲ್ಲ, ಶಬ್ದಗಳನ್ನ ಬದಲಿಸಬೇಕು. ಮಿತ್ರರನ್ನ ಬದಲಿಸ್ಲಿಕ್ಕಾಗೋದಿಲ್ಲ, ನಮ್ಮ ಚಾರಿತ್ರ್ಯವನ್ನ ಬದಲು ಮಾಡಿಕೊಂಡು ಬದುಕ್ರಿ ಅಂದ್ರ ಜೀವನವೇ ಒಂದು ಸುಂದರ ಆಗ್ತದೆ. ಇಲ್ಲಿ ನಮ್ಮ ದೃಷ್ಟಿ ಬದಲಾಗ್ಬೇಕಾಗ್ತದೆ. ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ, ದೇವಸ್ಥಾನಕ್ಕೆ ಹೋದಾಗ ಏನು ಒಯ್ದಿರ್ತೀರಿ? ಅಲ್ಲಿ ಏನೂ ಇಲ್ಲ, ಸುಮ್ನೆ ಒಂದ್ ಅಕ್ಕಿ ನೀವು ಮಾಡಿದ ಅನ್ನ, ಮನ್ಯಾಗ ಅನ್ನ ಇದ್ದಿದ್ದಲ್ಲಿ ಪ್ರಸಾದ ಆಗ್ತೈತಿ. ಇಲ್ಲಿಯ ನೀರು ಅಲ್ಲಿ ತೀರ್ಥ ಆಗ್ತೈತಿ. ನೀವು ಕೊಟ್ಟು ಒಯ್ದ ಹಣ್ಣ ಅಲ್ಲಿ ಪ್ರಸಾದ ಅಂತ ಎಲ್ಲರಿಗೆ ಕೊಡ್ತೀರಿ. ಏನು ಬದಲಾಗಿದೆ ಹೇಳು? ಮನ್ಯಾಗ ಒಯ್ದು ಬಾಳಿ ಹಣ್ಣ ಗುಡ್ಯಾಗೂ ಐತಿ. ಮನ್ಯಾಗ ಹಣ್ಣಿತ್ತು, ಗುಡ್ಯಾಗ ಪ್ರಸಾದ ಆತಲ್ಲ. ಬದಲಾವಣೆ ಮಾಡಿದ್ದೇನು? ಏನು ಹಣ್ಣು ಬದಲಾಗಿಲ್ಲ. ಹಣ್ಣನ್ನು ನೋಡುವ ನಮ್ಮ ಕಣ್ಣು ಬದಲಾಗಿದ್ದಕ್ಕೆ ಅದು ಪ್ರಸಾದ ಆಗೈತೆ ಅಷ್ಟೇ. ಕಣ್ಣು ಬದಲಾಗ್ಬೇಕಾಗ್ತದೆ.
ದೃಷ್ಟಿ ಬದಲಾಗುವುದಿಲ್ಲ ನಮ್ಮ ದೃಷ್ಟಿಯನ್ನ ಬದಲು ಮಾಡಿಕೊಂಡು ನಾವು ಬದುಕೋಣ ಅನ್ನುವಂತ ಮಾತು ಹೇಳಿ ತಮಗೆಲ್ಲ ಶರಣ